ಜಾಗತಿಕ ವಲಯದಲ್ಲಿ ದೇಶಗಳ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ಡ್ರೋನ್ಗಳು ಮಹತ್ವದ ಪಾತ್ರವನ್ನ ವಹಿಸುತ್ತಿವೆ. ನೂರಾರು ಡ್ರೋನ್ಗಳು ಒಮ್ಮೆಲೆ ದಾಳಿ ಮಾಡಿ ಎದುರಾಳಿಗಳನ್ನ ಚಿತ್ ಮಾಡ್ತಿವೆ. ಇದನ್ನೆಲ್ಲ ಗಮನಿಸುತ್ತಿರುವ ಭಾರತ ಈಗ ತನ್ನ ಭತ್ತಳಿಕೆಯಲ್ಲಿ ಹೊಸ ಅಸ್ತ್ರವನ್ನ ಸೇರಿಸಿಕೊಂಡಿದೆ. ಒಮ್ಮೆಲೆ ದಾಳಿ ಮಾಡುವ ನೂರಾರು ಡ್ರೋನ್ಗಳನ್ನ ನಾಶಪಡಿಸಲು ಹೊಸ ಭಾರ್ಗವಾಸ್ತ್ರ ಎಂಬ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರತೀಯ ಸೇನಾ ದಿನಾಚರಣೆಯನ್ನ ಆಚರಿಸಲಾಯಿತು. ಇದಕ್ಕಾಗಿ ಪುಣೆಯಲ್ಲಿ ವಿಶೇಷ ಸೇನಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ದೆಹಲಿಯಿಂದ ಆಗಮಿಸಿದ್ರು. ಕಾರ್ಯಕ್ರಮದ ನಂತರ ರಾಜನಾಥ್ ಸಿಂಗ್ ಸೇನಾಧಿಕಾರಿಗಳು ಹಾಗೂ ಸಿಪಾಯಿಗಳೊಂದಿಗೆ ಕೆಲ ಹೊತ್ತು ಚರ್ಚೆ ನಡೆಸಿ ಅವರ ಕಷ್ಟ ಸುಖ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ಸೇನಾ ದಿನಾಚರಣೆಯ ಕಾರ್ಯಕ್ರಮ ಈ ಬಾರಿ ವಿಶೇಷವಾಗಿತ್ತು. ಇದಕ್ಕೆ ಕಾರಣ ಸಂಪೂರ್ಣವಾಗಿ ಮಹಿಳೆಯರಿಂದಲೂ ಕೂಡಿದ ಅಗ್ನಿವೀರರ ರೆಜಿಮೆಂಟ್ ಆರ್ಮಿ ಡೇ ಪರೇಡ್ನಲ್ಲಿ ಪಾಲ್ಗೊಂಡಿತ್ತು. ಹೌದು, ಅಗ್ನಿವೀರ ಸ್ಕೀಮ್ ಆರಂಭವಾದ ನಂತರ ಸೇನೆಗೆ ಭರ್ತಿಯಾದ ಮಹಿಳಾ ಅಗ್ನಿವೀರರ ಬಟಾಲಿಯನ್ ಇದೇ ಮೊದಲ ಬಾರಿಗೆ ತರಬೇತಿ ಪೂರ್ಣಗೊಳಿಸಿ ಈಗ ಸೇನಾ ಸೇವೆಗೆ ರೆಡಿಯಾಗಿದ್ದು, ಇದರಂಗವಾಗಿ ಪಾಸ್ಔಟ್ ಪರೇಡ್ ನಡೆಸಿದ್ದು ವಿಶೇಷವಾಗಿತ್ತು. ಭಾರತ ಮತ್ತು ಸಿಂಗಾಪುರ್ಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಿದೆ. ಅದರಲ್ಲೂ ವ್ಯಾಪಾರ ವಹಿವಾಟು ಸೇರಿದಂತೆ ಉಭಯ ದೇಶಗಳ ನಡುವೆ ಹಲವಾರು ಒಪ್ಪಂದಗಳು ಆಗಿವೆ. ಭಾರತಕ್ಕೆ ಭೇಟಿ ನೀಡಿರುವ ಸಿಂಗಾಪುರ್ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ ಈಗ ಭಾರತ ಪ್ರವಾಸದಲ್ಲಿದ್ದು, ರಾಜಧಾನಿ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ ಕುರಿತು ಚರ್ಚೆ ನಡೆಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿ ವೇಳೆ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಮತ್ತು ಬೌಲಿಂಗ್ ಕೋಚ್ ಮಾರ್ನೆ ಮಾರ್ಕೆಲ್ ನಡುವೆ ಜಗಳ ನಡೆದಿರೋ ವಿಚಾರ ಬಯಲಾಗಿದೆ. ಟ್ರೈನಿಂಗ್ ಸೆಷನ್ಗೆ ತಡವಾಗಿ ಬಂದ ಮಾರ್ಕೆಲ್ನ ಗಂಭೀರ್ ಬೈದಿದ್ದಾರೆ. ಇದರಿಂದ ಇಬ್ಬರ ಮಧ್ಯೆ ಜಗಳ ನಡೆದಿದೆ ಅಂತ ವರದಿಯಾಗಿದೆ. ಶ್ರೀಲಂಕಾ ಹಾಗೂ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಗಳ ಸೋಲು, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅವಕಾಶ ಇದೆಲ್ಲವನ್ನ ಕೈಚೆಲ್ಲಿದ್ದನ್ನ ಬಿಸಿಸಿಐ ಗಂಭೀರವಾಗಿ ಪರಿಗಣಿಸಿದೆ. ಬಿಸಿಸಿಐ ಕೋಚಿಂಗ್ ಸಿಬ್ಬಂದಿಗೆ ಹೊಸ ಸದಸ್ಯರನ್ನ ನೇಮಿಸಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಮುಖ್ಯವಾಗಿ ಹೊಸ ಬ್ಯಾಟಿಂಗ್ ಕೋಚ್ ಅನ್ನ ನೇಮಿಸುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗಿದೆ. ಭಾರತ ಕ್ರಿಕೆಟ್ ತಂಡವು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳಲ್ಲಿ ಆಡಲು ಪಾಕಿಸ್ತಾನಕ್ಕೆ ತೆರಳುವುದಿಲ್ಲ ಎಂಬುದು ಈಗಾಗಲೇ ಖಚಿತಪಡಿಸಿದೆ. ಹೀಗಾಗಿ ಟೀಂ ಇಂಡಿಯಾದ ಪಂದ್ಯಗಳು ದುಬೈನಲ್ಲಿ ನಡೆಯಲಿವೆ. ಆದರೆ ಭಾರತ ತಂಡ ಪಾಕಿಸ್ತಾನಕ್ಕೆ ತೆರಳದಿದ್ರೂ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಪಾಕಿಸ್ತಾನಕ್ಕೆ ಹೋಗಲಿದ್ದಾರೆ ಅಂತ ತಿಳಿದು ಬಂದಿದೆ. ಹಾಗಂತ ರೋಹಿತ್ ಶರ್ಮಾ ಯಾವುದೇ ಪಂದ್ಯವಾಡಲು ಹೋಗ್ತಿಲ್ಲ. ಫೆಬ್ರವರಿ 16 ಅಥವಾ 17ರಂದು ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ಆತಿಥೇಯ ಪಾಕಿಸ್ತಾನಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಫೆಬ್ರವರಿ 19ರಂದು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆರಂಭವಾಗುವುದಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಎಲ್ಲಾ ತಂಡಗಳ ನಾಯಕರ ಫೋಟೋಶೂಟ್ ಕೂಡ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲೂ ಭಾರತ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಭಾಗಿಯಾಗುವ ಸಾಧ್ಯತೆ ಇದೆ. ಸ್ಮೃತಿ ಮಂಧಾನ ನೇತೃತ್ವದ ಟೀಂ ಇಂಡಿಯಾದ ಮಹಿಳಾ ತಂಡ ಭರ್ಜರಿ ದಾಖಲೆ ಬರೆದಿದೆ. ರಾಜ್ಕೋಟ್ನಲ್ಲಿ ನಡೆದ ಐರ್ಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನ ಭಾರತ 3-0 ಅಂತರದಿಂದ ಗೆದ್ದು ಬೀಗಿದೆ. ಕಡೆ ಪಂದ್ಯದಲ್ಲಿ ಭಾರತದ ಪ್ರತೀಕಾ ರಾವಲ್ ಬರೋಬ್ಬರಿ 154 ರನ್ ಸಿಡಿಸಿದ್ರೆ, ಕ್ಯಾಪ್ಟನ್ ಸ್ಮೃತಿ ಮಂಧಾನ ಕೇವಲ 80 ಬಾಲ್ಗಳಲ್ಲಿ 135 ರನ್ ಸಿಡಿಸಿ ದಾಖಲೆಯ ಆಟವಾಡಿದ್ದಾರೆ. ಒಟ್ಟು 50 ಓವರ್ಗಳಲ್ಲಿ 435 ಬೃಹತ್ ರನ್ ಕಲೆ ಹಾಕಿ ಭಾರತದ ನಾರಿ ಪಡೆ ಗೆದ್ದಿದೆ.